ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ರಾಜೇಶ್ವರಿ ಬ್ಲಾಗ್ಸ್. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೋತೀನಿ. ಶನಿವಾರ ಏನು ಮಾಡಿದೆ ಅಂತ ಹೇಳ್ತೀನಿ ನೋಡ್ರಿ. ನನ್ನ ಮಗಳು ಮೊದಲೇ ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟಿದ್ಲು ಅವಳು. ನಾನು ಸಂಜೆ ಮನೆಗೆ ಹೋಗ್ಬಿಟ್ಟು ಅವಳದು ಶನಿವಾರ ಅಬ್ಯಾಕಸ್ ಕ್ಲಾಸ್ ಇತ್ತು. ಅಡ್ಮಿಷನ್ ಫಸ್ಟ್ ಡೇ ಇತ್ತಲ್ವ, ಅಡ್ಮಿಷನ್ ಎಲ್ಲ ಮಾಡಿಸಿ ಅವಳಿಗೆ ಕ್ಲಾಸ್ ಒಳಗಡೆ ಬಿಟ್ಟು ಅವ್ರ ಮ್ಯಾಮ್ ಒಬ್ಬರು ಹೇಳ್ತಾ ಇದ್ರು ಯಾವ ಥರ ಮಾಡ್ತಾಳೆ ನೋಡಿ ಅಂತ ಎಕ್ಸಾಂಪಲ್ ತೋರಿಸ್ತಾ ಇದ್ರು. ಹಾಗೆಲ್ಲ ಮುಗಿಸ್ಕೊಂಡು ಸಂಜೆ ಕ್ಲಾಸ್ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ಫ್ರೆಂಡು ಬಜಿ ತರಿಸಿದ್ರು. ಎಲ್ಲರೂ ಕೂತ್ಕೊಂಡು ತಿಂತಾ ಇದ್ವಿ. ಹಾಗೆ ಇನ್ನೊಬ್ಳು ಫ್ರೆಂಡು ಮಿಸ್ ಆಗಿದ್ಲು, ಅವಳಿಗೂ ಫೋನ್ ಮಾಡಿ ಕರೆಸ್ಕೊಂಡ್ವಿ ಅಲ್ಲೇ. ಅವಳು ಬಂದು ಜಾಯಿನ್ ಆದ್ಲು. ನೈಟ್ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಏನಾದರೂ ತಿನ್ನೋಕ್ಕೆ ಸ್ಪೆಷಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ಲು ತಾಲಿಪಟ್ ಮಾಡಿದ್ವಿ. ನಮ್ಮ ಕಡೆ ದಪಾಟಿ ಅಂತ ಹೇಳ್ತಾರೆ. ನೋಡ್ರಿ ಹೆಂಗೆಲ್ಲ ಮಾಡಿದ್ವಿ ಅನ್ನೋದನ್ನ ನಾನು ಅಲ್ಲಿ ತೋರಿಸ್ತಾ ಇದ್ದೀನಿ. ಫೈನಲಿ ಹಿಟ್ಟೆಲ್ಲ ಕಲಸಿ ಒಂದು 15-20 ನಿಮಿಷ ಹಾಗೆ ಇಡಬೇಕು. ಅಂದರೆ ಹಿಟ್ಟು ಸ್ವಲ್ಪ ಚಂದ ನೆನೆದ್ರೆ ಮಾಡೋಕ್ಕೂ ಚಂದ ಬರುತ್ತೆ, ಆಮೇಲೆ ಟೇಸ್ಟು ಆಗುತ್ತೆ ತಿನ್ನೋಕ್ಕೆ. ಆಮೇಲೆ ಅವಳು ನನ್ನ ಫ್ರೆಂಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಕೆ ಮಾಡಕತ್ತಿದ್ಲು. ನಾನು ಕಲಿಸ್ದೆ, ಅವಳು ಮಾಡ್ತಾ ಇದ್ಲು. ಇನ್ನೊಬ್ಳು ಫ್ರೆಂಡ್ ಏನು ಮಾಡ್ತಾ ಇದ್ಲು ಅಂದರೆ ಸುಡ್ತಾ ಇದ್ಲು. ಹಾಗೆ ಜಾಸ್ತಿ ಜನ ಆಗಿದ್ವಲ್ಲ, ಹಾಗಾಗಿ ಅವಳೇ ಮಾಡ್ತಾ ಇದ್ಲು. ಮಾಡಿ ತುಂಬ ಟೇಸ್ಟ್ ಆಗಿತ್ತು. ಅಂದರೆ ತಿನ್ನಕ್ಕಂತೂ ಭಾಳ ಇಷ್ಟ. ಅಲ್ಲೇ ನಿಂತ್ಕೊಂಡು ಮೋರ್ ಹಾಗೆ ಅವಳು ಮಾಡ್ತಾ ಇದ್ದಾಳೆ, ಹಾಗೆ ನಾವು ತಿಂತಾ ಇದ್ದೀವಿ. ಇಬ್ಬರಿಗೂ ತಿನ್ನಿಸ್ತಾ ಇದ್ದೆ ನಾನು, ಅವಳು ಟೇಸ್ಟ್ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂದ್ಕೊಂಡು ಲಾಸ್ಟಲ್ಲಿ ಹಿಂಗಾಗಿತ್ತು ಅಂತಂದರೆ ಸಖತ್ತಾಗಿತ್ತು ಟೇಸ್ಟು. ಫೈನಲಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಆ ಕಡೆ ಮಕ್ಕಳು ಇರ್ತಾರೆ, ಅವರು ಎಲ್ಲರೂ ಕೂತ್ಕೊಂಡು ತಿಂತಾಯಿದ್ರು ಹಸಿವಾಗಿದೆ ಅಂತ ಹೇಳ್ಬಿಟ್ಟು. ಲಾಸ್ಟಲ್ಲಿ ನಾವು ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ರಾತ್ರಿ ಎಂಜಾಯ್ ಮಾಡಿದ್ವಿ. ಮಕ್ಕಳೆಲ್ಲ ಗೊತ್ತಲ್ವ ಎಷ್ಟು ಎಂಜಾಯ್ಮೆಂಟ್, ಎಲ್ಲರೂ ಸೇರಿದ್ರು ಒಂದೇ ಕಡೆ. ರಾತ್ರಿ 12 ಗಂಟೆ ಆದರೂ ಇನ್ನೂ ಆಟ ಮುಗಿತಾನೇ ಇಲ್ಲ. ಫುಲ್ ಆಟ ಆಡಿ ಸುಸ್ತಾಗಿ ಲಾಸ್ಟಲ್ಲೇ ಮಲಗಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.